ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚೈತನ್ಯ ಗಣಪತಿ ಹೆಗಡೆ. ನಾನು ಶಿರಸಿಯ MESPU ಕಾಲೇಜಿನಲ್ಲಿ ದ್ವಿತೀಯ PUC ವ್ಯಾಸಂಗವನ್ನು ಮಾಡಿದ್ದೇನೆ. ನಾನು 2025-26ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ 600ಕ್ಕೆ 595 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 5ನೇ ಸ್ಥಾನ ಹಾಗೂ ಉತ್ತರ ಕನ್ನಡ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ಚೈತನ್ಯ ಅವರೇ, ನಿಮಗೆ ಮೊದಲಿಗೆ ನಾವು ಕಂಗ್ರ್ಯಾಚುಲೇಷನನ್ನು ತಿಳಿಸ್ತೀವಿ ನಮ್ಮ ವಿಶ್ವಂಬರ TV ವತಿಯಿಂದ. ನಿಮ್ಮ ದಿನಚರಿ ಹೇಗಿರ್ತಿತ್ತು ಫಸ್ಟ್ ಓದೋ ಟೈಮಲ್ಲಿ? ಬೆಳಗ್ಗೆ ನಮಗೆ 9 ಗಂಟೆಯಿಂದ ಸಂಜೆ 5 ತನಕ ಕಾಲೇಜಲ್ಲಿ ಪಾಠವನ್ನು ಮಾಡ್ತಿದ್ರು. ಅಲ್ಲಿ ಶಿಕ್ಷಕರೆಲ್ಲ ಉತ್ತಮವಾಗಿ ಎಲ್ಲ ಕಲಿಸ್ತಾ ಇದ್ರು. ನಮಗೆ ಏನೇ ಡೌಟ್ ಇದ್ರೂ ಸಹ ಎಲ್ಲದನ್ನ ಕ್ಲಿಯರ್ ಮಾಡ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಆಮೇಲೆ ಮನೆಗೆ ಬರೋ ತನಕ 6 ಗಂಟೆ ಹಾಗಾಗ್ತಿತ್ತು. ಬಂದಮೇಲೆ ಸ್ವಲ್ಪ ಏನಾದರೂ ತಿಂದ್ಕೊಂಡು ಸ್ವಲ್ಪ ಏನಾದರೂ TV ಏನಾದರೂ ನೋಡಿ ಸ್ವಲ್ಪ ಫ್ರೆಶ್ ಮಾಡ್ಕೊಳ್ತಿದ್ದೆ. ಆಮೇಲೆ ಏನಾದರೂ ಡೈಲಿ ಹೇಳ್ಕೊಟ್ಟಿದ್ದು ಏನಾದರೂ ಹೋಮ್ವರ್ಕ್ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ತಿದ್ದೆ. ದಿನಾಲೂ ಹೀಗೆ ಇಷ್ಟೇ ಟೈಮು ಅಂತ ಎಲ್ಲ ಏನು ಓದ್ತಾ ಇರಲಿಲ್ಲ. ನನಗೆ ಇಷ್ಟ ಬಂದಾಗ ಕೆಲವೊಂದು ಸಲ ಇಷ್ಟ ಇರಲಿಲ್ಲ ಅಂದರೂ ಇಡೀ ದಿನವೂ ಓದ್ತಿರ್ಲಿಲ್ಲ. ಕೆಲವೊಂದು ಸಲ ಇಷ್ಟ ಇದ್ದರೆ ಇಡೀ ದಿನ ಕೂತ್ಕೊಂಡು ಓದ್ತಿದ್ದೆ. ಸೊ ಹೀಗೆ ಕರೆಕ್ಟಾಗಿ ರುಟೀನ್ ಅಂತ ಏನಿಲ್ಲ, ಇಷ್ಟ ಬಂದಾಗ ಹೀಗೆ ಕರೆಕ್ಟಾಗಿ ಬೇಕಾದಷ್ಟು ಎಷ್ಟು ಟೈಮ್ ಓದ್ತಿದ್ದೋ ಅಷ್ಟು ಟೈಮ್ ಕರೆಕ್ಟಾಗಿ ಕೂತ್ಕೊಂಡು ಫೋಕಸ್ ಮಾಡಿ ಓದ್ತಿದ್ದೆ. ಈಗ ಹೊರಗಡೆ ಫ್ರೆಂಡ್ಸ್ ಎಲ್ಲ ಆಟ ಆಡೋಕ್ಕೆಲ್ಲ ಕರಿಬೇಕಾದ್ರೆ ಹೆಂಗೆ ಹೋಗ್ತಿದ್ರಾ? ಇಲ್ಲ, ಫ್ರೆಂಡ್ಸ್ ಇಲ್ಲಿ ಹತ್ತಿರ ಇದ್ದವ್ರ ಫ್ರೆಂಡ್ಸ್ ಎಲ್ಲ ಹೈಸ್ಕೂಲ್ ಮುಗಿದ್ಮೇಲೆ ಎಲ್ಲ ಬೇರೆ ಕಡೆ ಹೋಗ್ಬಿಟ್ಟಿದ್ರು. ಈಗ ಆಡ್ಲಿಕ್ಕೆ ಇಲ್ಲ ಅಂತ ಇರಲಿಲ್ಲ. ನನ್ನ ಮನೇಲೇ ಯಾರು ಬಂದರೆ ನಂಗೆ ಸ್ವಲ್ಪ ಶಟ್ಲ್ ಕಾಕ್ ಆಡೋದು ಸ್ವಲ್ಪ ಇಂಟ್ರೆಸ್ಟ್ ಇದೆ, ಅದನ್ನು ಆಡ್ತಿದ್ದೆ. ಕ್ರಿಕೆಟ್ ಎಲ್ಲಾದರೂ TVಲಿಗೆ ನೋಡೋದು ಅಷ್ಟೇ. ಫ್ರೆಂಡ್ಸ್ ಜೊತೆ ಅಷ್ಟೊಂದು ಆಟ ಅದಕ್ಕೆಲ್ಲ ಹೋಗೋದಿಲ್ಲ. ಅಂದರೆ ನೀವು ಫಸ್ಟ್ ರ್ಯಾಂಕ್ ಬಂದಕ್ಕೆ ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಹೇಗೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರಿ? ನೀವು ಏನಾದರೂ ನಿಮಗೆ ರಿಸಲ್ಟ್ ಬಂದ್ಕೊಂಡೆ ಒಂದ್ಸಲ ಎಲ್ಲ ತುಂಬಾ ಖುಷಿಪಟ್ಟರು. ಅಪ್ಪ ಅಮ್ಮ ಅಕ್ಕ ಎಲ್ಲ ತುಂಬಾ ಖುಷಿಪಟ್ಟರು. ರಿಲೇಟಿವ್ಸು ಒಬ್ರು ಕಾಲ್ ಮಾಡ್ತಾಯಿದ್ರು ನಿರಂತರವಾಗಿ. ಫ್ರೆಂಡ್ಸು ಫೋನ್ ಮಾಡ್ತಿದ್ರು, ಮೆಸೇಜಲ್ಲಿ ವಿಶನ್ನು ಮಾಡ್ತಿದ್ರು. ಆಮೇಲೆ ಹೀಗೆ ಎಲ್ಲರಿಗೂ ತುಂಬಾ ಖುಷಿಯಾಗಿದೆ. ಮತ್ತು ನಮ್ಮ ಸಂಸದೀಯ ಸದಸ್ಯರು ಕಾಗೇರಿ ಅವರು ಸಹ ಫೋನನ್ನು ಮಾಡಿ ನನಗೆ ಒಳ್ಳೆಯದಾಗಲಿ ಅಂತ ಶುಭನ ಹಾರೈಸಿದ್ದಾರೆ. ಸೊ ಹೀಗೆ ಎಲ್ಲರೂ ತುಂಬಾ ಖುಷಿಪಟ್ಟರು, ನನಗೂ ತುಂಬ ಖುಷಿಯಾಗಿದೆ. ಈಗ ಡೈಲಿ ಅಪ್ಪ ಅಮ್ಮ ಹಿಂಗೆ ಎಷ್ಟೇ ಹೊತ್ತು ಓದು ಎಷ್ಟೇ ಹೊತ್ತು ಮಠ ಆಟ ಆಡು ಹಾಗೇನಾದರೂ ನಿಮ್ಗೆ ಹೇಳ್ತಿದ್ರಾ? ಇಲ್ಲ, ಪ್ರೆಷರ್ ಅಂತ ಏನು ಅವ್ರು ಹಾಕಿಲ್ಲ. ನನ್ನ ಅಪ್ಪ ದಿನ ನನ್ನ ಸೆಕೆಂಡ್ PUದಲ್ಲಿ ಮನೆಯಿಂದನೇ ಕರ್ಕೊಂಡು ಮಾಡಿದ್ದ. ಪ್ರೆಷರ್ ಅಂತ ಏನು ಹಾಕಲಿಲ್ಲ. ನಾನು ಓದ್ತೇನೆ ಅಂತ ಅವ್ರಿಗೆ ಗೊತ್ತಿತ್ತು. ಕೆಲವೊಂದು ಸಲ ಏನಾದರೂ ಹಿಂಗೆ ನೆನಪು ಮಾಡ್ತಿದ್ರು ಅಷ್ಟೇ. ಜಾಸ್ತಿ ಮನೆ ದಿನ ಅದೇ ಅನ್ನೆಲ್ಲ ಓದ್ತಾನೆ ಇರಲಿಲ್ಲ ಅಂತ ಹಾಗೆಲ್ಲ ಹೇಳ್ತಿದ್ರು. ತಮ್ಮ ಇದೊಂದು ವರ್ಷ ಓದ್ಕೊಂಡು ಏನಾದರೆ ಅವರು ಹೇಳ್ತಿದ್ರು ಅಷ್ಟೇ. ಪ್ರೆಷರ್ ಅಂತ ಏನು ಹಾಕಲಿಲ್ಲ ಅಷ್ಟೇ. ಅಪ್ಪ ಅಮ್ಮನಿಗಂತೂ ತುಂಬ ಖುಷಿಯಾಗಿದೆ ನೀವು ಫಸ್ಟ್ ರ್ಯಾಂಕ್ ಬಂದಕ್ಕೆ. ಹೌದು, ತುಂಬಾ ಖುಷಿಯಾಗಿದೆ. ಅವರು ಅಪ್ಪ ದಿನ ಕರ್ಕೊಂಡು ಮಾಡ್ತಿದ್ರಲ್ಲ. ಅಮ್ಮನೂ ಕೂಡ ನಾನು ರಾತ್ರಿ ಎಲ್ಲ ಯಾವಾಗಾದರೂ ಓದ್ತಾ ಇರ್ತಿದ್ದೆ ಅಂದರೆ ಅವರು ಸಹ ನನ್ನ ಜೊತೆನೇ ಎಚ್ಚರ ಇರ್ತಿದ್ರು. ಸೊ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಎಲ್ಲರಿಗೂ ತುಂಬ ಖುಷಿಯಾಗಿದೆ. ಈಗ ನಿಮ್ಮ ಮುಂದಿನ ಪ್ಲ್ಯಾನಿನ ಬಗ್ಗೆ ಹೇಗೆ? ಮುಂದೆ ನೆಕ್ಸ್ಟ್ ಯಾವ ಕೋರ್ಸ್ ಮಾಡಬೇಕು, ಯಾವ ಕಾಲೇಜಿಗೆ ಸೇರಬೇಕು ಅನ್ನೋದ್ರ ಬಗ್ಗೆ ಏನಾದರೂ? ನಾನು PUದಲ್ಲಿ ಕಂಪ್ಯೂಟರ್ ಸೈನ್ಸ್ ಆಪ್ಷನನ್ನು ತಗೊಂಡಿದ್ದೆ. ಅದಕ್ಕಾಗಿ ನೆಕ್ಸ್ಟು ಸಣ್ಣದಾಗಿಂದನೂ ನನಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಲೇ ಕನಸಿತ್ತು. ಸೊ ಈಗ CET ಎಕ್ಸಾಮ್ ಬರೆದು ರ್ಯಾಂಕಿಂಗ್ ಹೇಗೆ ಬರುತ್ತೆ ಅಂತ ನೋಡಿಕೊಂಡು ಯಾವುದಾದ್ರೂ ಚಲೋ ಕಾಲೇಜ್ ಸಿಕ್ಕರೆ ಅದಕ್ಕೆ ಹೋಗಿ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ ಮುಂದೆ ಆಸೆ ಇದೆ. ಸರ್, ನಿಮ್ಮ ಮಗ ಈಗ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ನಿಮ್ಮ ಅಭಿಪ್ರಾಯ ಹೇಗೆ? ಅವ್ರ ಬಗ್ಗೆ ನೀವೇನು ಹೇಳ್ತೀರಾ? ಅವ ಸಣ್ಣಾಗಿಂದನೂ ಒಳ್ಳೆ ಮಾರ್ಕ್ಸನ್ನು ತಗೊಳ್ತಿದ್ದ. ಇಲ್ಲೇ ಕೊಳಗೆ ವಿಸಿನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪಡೆದು ಗೋಡಿ ಸಿದ್ಧಿವಿನಾಯಕ ಹೈಸ್ಕೂಲಲ್ಲಿ ಅಲ್ಲೂ ಅವ ರ್ಯಾಂಕ್ ಬಂದಿದ್ದಾನೆ. ಸ್ಟೇಟಿಗೆ 7, ಇದಕ್ಕೆ ಜಿಲ್ಲೆಗೆ 5ನೇ ರ್ಯಾಂಕನ್ನು ಬಂದಿದ್ದಾನೆ. ಹಾಗಾಗಿ ಅವನು ಚೆನ್ನಾಗಿ ಮಾಡ್ತಾನೆ ಹೇಳುವಂಥದ್ದು ನಮಗೆ ಇತ್ತು. ಅವನಿಗೆ ನಾವು ಓದೋಳಿ ಏನೂ ಸಪೋರ್ಟ್ ಮಾಡ್ತಿದ್ರು ಬಿಟ್ಟರೆ ಅವನಿಗೆ ಯಾವುದೂ ಪ್ರೆಷರ್ ಹಾಕಲಿಲ್ಲ. ಹಾಗಾಗಿ ಅವ್ನು ಚೆನ್ನಾಗೇ ಓದ್ತಿದ್ದ. ಮತ್ತು ಅವನ ಅಕ್ಕನೂ SSLC ಸ್ಟೇಟಿಗೆ 3ನೇ ರ್ಯಾಂಕ್ ಬಂದಿತ್ತು. ಅದು ಪ್ರೇರಣೆಯಿಂದ
ಒಳ್ಳೆಯ ಶಿಕ್ಷಣವನ್ನು ಮಾಡಬೇಕು ಹೇಳಿ ಜವಾಬ್ದಾರಿಯುತವಾಗಿ ಅವನೇ ಇದ್ದು ನಾವೇನು ಅವನಿಗೆ ಯಾವುದೇ ಕೋಚಿಂಗಿಗೂ ಹಾಕಲಿಲ್ಲ ಏನೂ ಇಲ್ಲ. ಅವನೇ ಸ್ವಂತ ಬುದ್ಧಿಯಿಂದ ಓದಿ ಈಗ ನಮ್ಮೆಲ್ಲರಿಗೂ ಒಳ್ಳೆ ಕೀರ್ತಿಯನ್ನು ತಂದಿದ್ದಾನೆ. ನಮಗೆಲ್ಲ ಭಾಳ ಖುಷಿ ಆಗುತ್ತೆ. ನೆಕ್ಸ್ಟ್ ಈಗ ಮುಂದೆ ಇದನ್ನೇ ಓದಿಸ್ಬೇಕು, ಹೀಗೆ ಕಲಿಸ್ಬೇಕು ಅನ್ನೋದು ಏನಾದರೂ ನಿಮ್ಮದು ಪ್ಲಾನಿಂಗ್ ಇದೆ? ಇಲ್ಲ ಅವ್ರು ಇಷ್ಟಪಟ್ಟಂಗೆ ಓದಕ್ಕೆ ಕೊಡ್ತೀರಾ ಅಂತ? ಇಲ್ಲ, ಅವ್ರು ಇಷ್ಟಪಟ್ಟಂಗೆ ಓದೋದು, ಇಂಜಿನಿಯರಿಂಗ್ ಆಗ್ತಾನೆ ಹೇಳಿದ್ದಾನೆ. ಹಾಗಾಗಿ ನಮಗೆ ಏನೇ ಆದರೂ ಸಮಾಜಕ್ಕೆ ಒಳ್ಳೆಯ ಹೆಸರು ಬರುವಂಗೆ ಮತ್ತು ನಮ್ಮ ಮನೆಯ ಗೌರವವನ್ನು ಇಟ್ಕೊಂಡು ಮುಂದೆ ದೀರ್ಘಕಾಲ ಬಾಳ್ವೆ ಇರೋದೇ ನಮ್ಮದು ಹಾರೈಕೆ. ಹಾಗೆ ನಿಮ್ಮ ವಿಶ್ವಂಬರ TV ಅವರಿಗೂ ನಮ್ಮ ಧನ್ಯವಾದಗಳು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.